ಎಸಿ ಆರ್ಡ್ರ್ ಸರ್ ಇದು, ಇವ್ರು ಮೇಲ್ನವ್ರು ಮಾಡಿರೋದು. ಒಂದು ನಿಮಿಷ ಅಣ್ಣ, ಒಂದು ನಿಮಿಷ. ನಿಮ್ಗೆ ಗೊತ್ತಿ ಯಾವ ಶಿವಕೋಟೆ ಸರ್. ಯಾವ ಶಿವಕೋಟೆ? ಆಯ್ತು, ನೀವು ಶಿವಕೋಟೆಯವ್ರು ಮೊದಲು ನಿಮ್ಗೆ ಮಾಹಿತಿ ಇಲ್ಲ, ನಾನು ಬಂದು ಹೇಳ್ತೀನಿ. ನಾನು ಯಾರಲ್ಲೂ ಅಧಿಕಾರಿಗಳ ಮಾಹಿತಿ ಎಲ್ಲ ಇದೆ, ಇದೇ ಏನಿಲ್ಲ, ಕುಡಿಯೋದು ಇಲ್ಲ. ಯಾಕೆ ರೈತರುಗಳೆಲ್ಲ ಎಲ್ಲ ಜನಕ್ಕೆ ಬಿಟ್ಟಿದ್ದು. ಕೇಳ್ರಣ್ಣ, ಕೇಳು. ನಾನು ನಿಮ್ಮ ಪರ, ರೈತರ ಪರ, ಆಯ್ತಾ? ನಿಮ್ಗೆ ಏನೇ ತೊಂದರೆ ಆದರೂ ನಿಮ್ಮ ರಕ್ಷಣೆಗೆ ನಾನು ಸದಾ ನಿಲ್ತಕ್ಕಂಥನು. ಅಧಿಕಾರಿಗಳಿಗೆ ಯಾವ ಮಟ್ಟದಲ್ಲಿ ಅಂತ ನಮ್ಮ ತಾಲೂಕಿಗೆ ಗೊತ್ತು. ಲಂಚ ತಗೊಳ್ಳೋರಿಗೆ ಕೆಲಸ, ಸಾರ್ವಜನಿಕರ ಕೆಲಸ ಅಟೆಂಡ್ ಮಾಡದೇ ಇರೋರಿಗೆ ಗೇಟ್ ಪಾಸ್ ಅಂತ ನಾನೇ ಕೇಳಲಿ. ಒಂದು ನಿಮಿಷ ಮಾಡ್ತೀನಿ, ನಿಮ್ಗೆ ಯಾವತ್ತು ಬೇಕು ದಯವಿಟ್ಟು ಮಾಡಿ ಸರ್. ಹೇಳಿ ಸ್ವಾಮಿ, ನನಗೆ ಮರಣದಂಡನೆ ಕೇಳ್ತೀನಿ. ನಾನು ಅಧಿಕಾರಿಗಳನ್ನ ₹1 ಒಂದು ಕಾಫಿ ಕುಡಿದ್ರೆ ಹಾಕಿದ್ದೀನಿ. ದಿನ ಬೆಳಗ್ಗೆ ಆದರೆ ರೈತರು, ಸಾರ್ವಜನಿಕರಿಗೂ ನನ್ನ ಹತ್ರಕ್ಕೆ ಯಾರು ಬರ್ತಾರೆ, ಕಚೇರಿಗೆ ಯಾರು ಹೋಗ್ತಾರೆ, 4 ಗಾಡಿ ತಗೊಳ್ತಾರೆ, ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ. ಮಾಡಿಕೊಡ್ತಾವ್ರೆ. ಅವ್ರೇನಾದರೂ ದುಡ್ಡು ತಗೊಂಡಿದ್ದ ದರ್ಶನ ನನ್ನ ಗಮನಕ್ಕೆ ತಗೊಂಬಂದ್ರೆ ಎಲ್ಲರನ್ನೂ ಎತ್ತಗಡಿ ದಯವಿಟ್ಟು ನೀವು ಹಿರಿಯವರು, ನೀವು ಗೌರವ ಕೊಡಬೇಕು. ನೀವು ಕಾಲಲ್ಲಿ ತೋರಿಸಿ ಕೈಲಲ್ಲಿ ಮಾಡ್ತೀನಿ. ನಾನು ಇಷ್ಟೆಲ್ಲ ಮಾಡ್ತಾ ಇರೋನಿಗೆ ಭ್ರಷ್ಟಾಚಾರದ ಕೂಪ ಆಗೈತೆ ಅಂದ್ಬಿಟ್ರೆ ಸಾಕ್ಷಿ ಕೊಡಿ. ಯಾವ ಅಧಿಕಾರಿ, ತಹಸೀಲ್ದಾರ್ ಯಾರಾದ್ರೂ ರೈತರ ಹತ್ರ ದುಡ್ಡು ತಗೊಂಡವ್ರ ಹೋಗ್ಲಿ ಕೇಳಿದ್ರು ನನಗೆ ಹೇಳಿ. ಒಂದು ಗಂಟೆ ಮಡಗಲ್ಲ ಅಂತ ತಹಸೀಲ್ದಾರ್. ಆಯ್ತು ಸ್ವಾಮಿ, ಭ್ರಷ್ಟಾಚಾರಕ್ಕೆ ಸಾಕ್ಷಿ ಕೊಡಿ. ಭ್ರಷ್ಟಾಚಾರಕ್ಕೆ ದುಡ್ಡು ಒಂದು ನಿಮಿಷ. ಭ್ರಷ್ಟಾಚಾರ ಅಂದ್ರೆ ಏನು? ದಿನ ಅಲ್ಲಲ್ಲ, ಸರ್ಕಾರಿ ಕೆಲಸಕ್ಕೆ ಏನು ನೀವು ಗೊತ್ತೀರಾ? ಅದರಲ್ಲಿ ಅವರು ದುಡ್ಡನ್ನ ಸಾರ್ವಜನಿಕರ ಹತ್ರ, ರೈತರ ಹತ್ರ ದುಡ್ಡಿಗೆ ವಸೂಲಿಗೆ ಅವರು ಕೇಳಿರ್ಬೇಕು, ನಿಮಗೆ ನೀವು ಕೊಟ್ಟಿರಬೇಕು. ಅದನ್ನು ಭ್ರಷ್ಟಾಚಾರ ಅಂತಾರೆ. ನಿಮ್ಮ ಕೆಲಸಕ್ಕೆ ಅಕ್ವೈಸೇಷನ್ ಆಗಿರೋದಕ್ಕೆ, ಮತ್ತೊಂದಕ್ಕೆ ಅವರೇನಾದರೂ ಅದನ್ನು ಕ್ಲಿಯರ್ ಮಾಡಿಕೊಡೋಕ್ಕೆ ದುಡ್ಡು ಕೇಳಿದ್ರು ಹೇಳಿ, ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಒಂದೇ ಸಾರಿ ನಾನು ಜನಕ್ಕೆ ಒಳ್ಳೇದಾಗಲಿ, ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಇರಲಿ, ಇವು ಇರಲಿ, ಮತ್ತೊಬ್ಬರು ಇರಲಿ, ಯಾರ ಹತ್ರ ದುಡ್ಡು ತಗೋತಾರೆ. ಏಕಾಏಕಿ ಯಾವುದೋ ಸಂದರ್ಭಕ್ಕೆ ಭ್ರಷ್ಟಾಚಾರದ ಕೂಪ ಆಗೈತೆ, ಅದಕ್ಕಾಗಿದ್ರೆ ಯಾವುದೇ ಒಬ್ಬ ಅಧಿಕಾರಿನ ನಿಮ್ಮ ಎದುರುಗಡೆನೇ ಆಚೆ ಕಳಿಸ್ತಾರೆ. 1 ನಿಮಿಷ ಮಾಡಿಕೊಳ್ಳಲ್ಲ. ಇಡೀ ತಾಲೂಕಲ್ಲಿ ಅಂತ ಸಾಕ್ಷಿ ಕೊಡಬೇಕು. ಸಾಕ್ಷಿ ಅಂದರೆ ನೀವು ಕೊಟ್ಟಿದ್ದ ಫೋಟೋ ಹಿಡ್ಕೊಂಡು ಕೊಡಿ ಅಂತಲ್ಲ. ತಹಸೀಲ್ದಾರ್ ದುಡ್ಡು ಕೇಳೋರ ನಿಮ್ಮ ಕೆಲಸ ಮಾಡೋಕ್ಕೆ, ಇಒ ದುಡ್ಡು ಕೇಳೋರ, ಡೈರೆಕ್ಟರ್ ತಹಸೀಲ್ದಾರ್ ದುಡ್ಡು ಕೇಳೋರ, ಅಥವಾ ಯಾರಾದ್ರೂ ರೆವಿನ್ಯೂ ಇನ್ಸ್ಪೆಕ್ಟರ್ ನಿಮ್ಮ ಹತ್ರ ಬಲಂತ ಮಾಡ್ತಾವ್ರ, ಅದ್ರದ್ದು ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ.